ನಮಸ್ಕಾರಪ್ಪ ಎಲ್ಲರಿಗೂ. ಇದೇನು ರಸ್ತೆ ನೋಡತ್ತಾರಲ್ಲ, ಇದು ಯಾನ ಮನಿ ಒಡೆದ ತಂಬುದ ನೀವು ನೋಡ್ಬೋದು ನೋಡ್ರಿ. ಇಲ್ಲಿ ಇದು ರಸ್ತೆ ಯಾವ್ದಾಗ ಬತ್ತು, ಯಾವ ಸೈಡ್ ಬತ್ತು, ಯಾವ ಓಣಿ ಒಳಗೈತಂದ್ರೆ ಇದು ಬೆಳಗಾವಿ ಜಿಲ್ಲಾ ಅಥಣಿ ತಾಲೂಕು ಹನುಮಾಪುರದಾಗ ಪ್ರತಿಭಾ ನಗರ ತಂದ ಅಲ್ಲಿ ನೋಡ್ಬೋದ್ರಿ. ಇದು ರಸ್ತೆ ಹೆಂಗೈತಿ ಏನಿಲ್ಲ ಅಂಬುದ. ನಮ್ಮ ಊರನವ್ರಿಗೆ ಏನಪ್ಪ ಬೇಕಂದ್ರೆ ಅವ್ರ ಮನೆ ಚಲೋ ಇತ್ತಂದ್ರೆ ಸಾಕು, ಅವ್ರಟ್ಟು ಚಲೋ ಇತ್ತಂದ್ರೆ ಸಾಕು. ಮತ್ತವ್ರ ಮನೆ ಜಗಳ ಹತ್ತಿದ್ರೆ ನಿಂತು ನೋಡೋದು, ಹಲ್ಲು ಕಿಚ್ಚೋದು, ಚಪ್ಪಾಳಿಗೆ ಬಡಿಯೋದು, ಈ ಥರ ಮಾಡ್ತಾರ್ರಿ ನಮ್ಮ ಊರನವ್ರ. ಆದರೆ ಇಂಥ ಸಮಸ್ಯೆಗಳನ್ನು ಕಂಡುಹಿಡಿಯಲ್ಲ ನೋಡ್ರಿ ಯಾರೂ ಕೂಡ. ಯಾಕಂದ್ರೆ ಇದು ಪ್ರತಿಯೊಬ್ಬರಿಗೂ ಉಪಯೋಗ ಆಗ್ಲತ್ತಂದ ಈ ವಿಡಿಯೋ ಮಾಡಾಕತ್ತೀನಿ. ಇಲ್ಲಿ ನೋಡ್ಬೋದು ನೀವು ಯಾವ ನಮೂನಿ ಒಡೆದ ತಂಬುದ ರಸ್ತೆ. ಈ ರಸ್ತೆನ ಮಾಡೋದು ಜಾರಿಗೆ ಬಂದಿತ್ತು ಇಲ್ಲೋ ಅಥವಾ ಗೊತ್ತಿಲ್ಲ, ಆದರೆ ವಿಡಿಯೋ ಮಾಡ್ಬೇಕಂತಂದ ಮಾಡ್ಲಕತ್ತೀನಿ. ಅದರ ಸಲುವಾಗಿ ಇಲ್ಲಿ ನೋಡ್ರಿ ಯಾವ ನಮೂನಿ ಒಡೆದ ತಂಬುದ. ಈಗ ಸದ್ಯದಾಗ ಮಳೆಗಾಲ ಐತಿ. ಈಗ ಅಲ್ಲಿ ಮಳೆಯಾಗಿ ನೀರು ನಿಂತಂದ್ರೆ ಬರೋರಿಗೆ ಗಾಡಿಯಾರಿಗದ ಅದು ಸರಿಯಾಗಿ ಕಾಣೋದಿಲ್ಲ. ಒಂದು ಮಿಲ್ಗಿಲೆ ಆ ಗಾಡಿಯಾಗ ಹೋಗಿ ಗಾಡಿ ಐತಂದ್ರೆ ಆ ಗಾಡಿ ಬೀಳ್ಬೋದು ಅಥವಾ ಮನುಷ್ಯನಿಗೇನು ಹೆಚ್ಚು ಕಡಿಮೆ ಆಗ್ಬೋದು. ಸೊ ತಿಳಿತೈತ್ರಿ ಎಲ್ಲರಿಗೂ. ಯಾಕಂದ್ರೆ ನಮ್ಮೂರನವ್ರ ಒಳಗೆ ಜನ ಹೆಂಗೆ ಅದಾರಂದ್ರೆ ಅವ್ರಿಗಟ್ಟ ಏನಾರೇ 2 ನಂಬರ್ ಮಾಡಿ ರೊಕ್ಕ ಗಳಿಸ್ಬೇಕು ಅನ್ನೋ ಒಂದು ಆಸೆ ಇರ್ತೈತೆ ನೋಡ್ರಿ. ಕೆಲವೊಂದಿಷ್ಟು ಜನ ಅದಾರ್ರಿ, ಅದು ನೀವು ತಿಳ್ಕೊಬೇಕ್ರಿ. ಅದನ್ನು ನಾವು ಹೆಸರು ಇಂಡೈರೆಕ್ಟಾಗಿ ಹೆಸರು ಹೊಡೆಯಂಗಿಲ್ಲ. ಯಾಕಂದ್ರೆ ಅವ್ರ ಹೆಸರು ಇಂಡೈರೆಕ್ಟಾಗಿ ಅವರು ನಮ್ಮ ಮ್ಯಾಗ ಕಂಪ್ಲೇಂಟ್ ಕೊಡು ಪರ್ಮಿಷನ್ ಐತೆ ನೋಡ್ರಿ. ಅದರ ಸಲುವಾಗಿ ಹೆಸರು ಹೊಡೆಯಂಗಿಲ್ಲ. ಇದು ನೋಡ್ಬೋದು ರೀ, ಹನುಮಾಪುರ ಕ್ರಾಸ್ದಿಂದ ಮುರುಗುಂಡಿಗೆ ಹೋಗೋ ಹಾದಿಗೆದ ಪ್ರತಿಭಾ ನಗರ ತಂದ ಅಲ್ಲಿ ಹಿಂಗೆ ಈ ಥರ ರಸ್ತೆ ಐತೆ ನೋಡ್ರಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ರೀ ನೀವು ರಸ್ತೆ ಹೆಂಗೈತಿ, ಏನು ಕೆಟ್ಟು ಹೊಡೆದೈತೆ ಎಂಬುದ. ಸೊ ನಾನು ಈ ವಿಡಿಯೋ ಮಾಡವಲ್ಲಾಗಿನಿ. ಅದಕ್ಕೆ ಈ ವಿಡಿಯೋ ಮಾಡ್ಲಕ್ಕ ಬೇರೆದಾರ ಸಪೋರ್ಟ್ ಮಾಡ್ಯಾರ ನೋಡ್ರಿ. ಈ ಥರ ವಿಡಿಯೋ ಮಾಡು, ನಮ್ಮ ಊರಿನ ಸಮಸ್ಯೆ ಬಗ್ಗೆ ವಿಡಿಯೋ ಓಡ್ತಾವೆ ಯೂಟ್ಯೂಬ್ದಾಗ, ಸಬ್ಸ್ಕ್ರೈಬ್ ಬರ್ತಾವೆ ತಂದ ಅವ್ರು ಹೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ಮಾಡಕತ್ತಾನೆ. ಯಾಕಂದ್ರೆ ನಾನು ವಿಡಿಯೋ ಓಡ್ಬೇಕತ್ತಂದು ಮಾಡಕತ್ತಿಲ್ಲ, ಸಬ್ಸ್ಕ್ರೈಬರ್ಸ್ ಆಗ್ಬೇಕತ್ತಂದು ಮಾಡಕತ್ತಿಲ್ಲ. ಯಾಕಂದ್ರೆ ಮಾಹಿತಿ ಎಲ್ಲರಿಗೂ ಮಾಹಿತಿ ಮುಟ್ಬೇಕತ್ತಂದ ವಿಡಿಯೋ ಮಾಡಕತ್ತಾನೆ. ಮತ್ತೊಂದು ವಿಷಯ ಏನಂದ್ರಪ್ಪ, ನಮ್ಮ ಊರಿನ ಜನಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾನಂದ್ರೆ, ನೀವು ಮನುಷ್ಯ ಅದಿರು ಅಥವಾ ದನ ಅದಿರು ಎಂಬುದು ಗೊತ್ತಿಲ್ಲ ನೋಡ. ಯಾಕಂದ್ರೆ ಎಲ್ಲಿ ಜಗಳ ಹತ್ತಿರ್ತಾವು, ಎಲ್ಲಿ ಫುಕಟ ಊಟ ಐತಿ, ಎಲ್ಲಿ ಏನಿಲ್ಲ, ಅದೆಲ್ಲ ಲವ್ಕರ್ ಗೊತ್ತಾಗಿರ್ತಾವೆ ನಿಮ್ಗೆ. ಈ ತರಹ ರಸ್ತೆ ಒಡೆದದ ನಮ್ಮ ಊರಾಗ ಅನೇಕ ಥರ ಸಮಸ್ಯೆಗಳು ಭಾಳ ಅದಾವೆ. ಆ ಸಮಸ್ಯೆಗಳನ್ನ ಯಾರು ಒಬ್ಬರು ಕೂಡ ಕಂಡುಹಿಡಿದಿಲ್ಲ. ನೀವು ಈ ಥರ ರಸ್ತೆ ಹೊಡೆದಿದ್ಲೆ ಈ ರಸ್ತೆ ಶುದ್ಧ ಮಾಡ್ಕೊರಿಪ್ಪ ಇಲ್ಲ. ಯಾಕಂದ್ರೆ ನನಗೆ ಮತ್ತೊಬ್ಬರಿಗೆ ಹೇಳ್ಯಾರ್ತಂದ ನಾನು ಪ್ರಯತ್ನ ಮಾಡಿ ವಿಡಿಯೋ ಮಾಡಿ ಹಾಕ್ಲತ್ತೀನಿ. ಅದಕ್ಕೆ ಈ ರಸ್ತೆ ಶುದ್ಧ ಮಾಡ್ಕೊರಿ, ನಿಮ್ಮ ಊರ ಚಲೋ ಇಟ್ಕೋರಿ. ಯಾಕಂದ್ರೆ ಮುಂದಿನ ಈಗ ಟೈಮ್ ಹಿಂಗೆ ನಡೆದೈತಿ, ಮುಂದೆ ಟೈಮ್ ಹೆಂಗೆ ಬರ್ತೈತೆ ಅಂಬುದು ಹೇಳಕ್ಕೆ ಬರೋದಿಲ್ಲ. ಅದರ ಸಲುವಾಗಿ ಎಲ್ಲರೂ ಕೂಡ ಧ್ವನಿ ಎತ್ತರಿ, ಧ್ವನಿ ಎತ್ತುನ ತಂದು ಹೇಳ್ತಾನೆ ರೀ ಎಲ್ಲರಿಗೆ. ಯಾಕಂದ್ರೆ ಒಬ್ಬರು ಇಬ್ಬರು ಧ್ವನಿ ಎತ್ತಿದ್ರೆ ಆಗೋ ಕೆಲಸ ಮಾತ್ರ ಅಲ್ಲಿದೆ. ಸೊ ಎಲ್ಲರೂ ಊರು ಒಗ್ಗಟ್ಟದಿಂದ ಧ್ವನಿ ಎತ್ತಿರ ಇದು ಕೆಲಸ ಖಂಡಿತವಾಗಿ ಆಗೇ ಆಗ್ತೈತೆ ನೋಡ್ರಪ್ಪ. ಯಾಕಂದ್ರೆ ನೀವು ನಮಗೆ ಆಗತ್ತಿಲ್ಲ, ನಮಗೆ ಬೇಕಾಗಿಲ್ಲ, ನಿಮಗೆ ಬೇಕಾಗಿಲ್ಲ ಅನ್ಕೋತ ಕೂತ್ರಂದ್ರೆ ಇದೇನು ರಸ್ತೆ ಹೊಡೆದತ್ಲ ಮುಂದೊಂದು ದಿವಸ ಇಲ್ಲಿ ದೊಡ್ಡ ಗಟ್ರು ಭೀ ಬೀಳ್ಬೋದು. ಅದಕ್ಕಾಗಿ ಎಲ್ಲರೂ ಕೂಡ ಒಂದಾರಿ ಧ್ವನಿ ಎತ್ತರಿ ಎಲ್ಲರೂ. ಇದೇ ಅಂತ ಸಮಸ್ಯೆ ಅಲ್ಲ, ಊರಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಧ್ವನಿ ಎತ್ತರಿ. ಯಾಕಂದ್ರೆ ಮತ್ತೊಂದು ವಿಷಯ ಏನು ಹೇಳ್ಬೇಕಂದ್ರೆ, ಇದು ಧ್ವನಿ ಎತ್ತೋದು ದೂರ ಹೊತ್ತು ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಇಲ್ಲಿದ್ದಿಲ್ಲೇ ಊರಾಗ ತಿಂಡಿ ಎಂಬುದು ಭಾಳ ಅದಾವು. ನಿಮ್ಮ ತಿಂಡಿ ಸೈಡ್ ಇಟ್ಟು ಈ ತಿಂಡಿ ಬಗ್ಗೆ ಹರಿಸಿರಪ್ಪ ಇಲ್ಲ. ಯಾಕಂದ್ರೆ ಇಷ್ಟೇ ಕೇಳ್ಕೊತೀವಿ ನಾವು, ನಿಮ್ಮ ತಿಂಡಿ ಸೈಡ್ ಇಡ್ರಿ, ಈ ತಿಂಡಿ ಬಗ್ಗೆ ಹರಿಸಿರಿ. ಸರ್ಕಾರ ಕೆಲಸ ಬರುವೆಲ್ಲ ಸ್ಟಾಪ್ ಮಾಡ್ತೀರಿ ನೀವು. ಎಲ್ಲರೂ ನಿಮ್ಮ ತಿಂಡಿ ತೋರ್ಸ್ಲಕ್ಕೆ ಹೋಗ್ತೀರಿ, ಸರ್ಕಾರದಿಂದ ಹನುಮಾಪುರಕ್ಕೆ ಬರೋ ಕೆಲಸ ಎಲ್ಲ
ಸ್ಟಾಪ್ ಮಾಡಿ ಇಡತ್ತಾರೆ ನೀವು. ಯಾಕಂದ್ರೆ ಈ ಥರ ರಸ್ತೆಗಳದ ಕಂಡಿರ್ತಾನೆ ಊರಾಗ ಸಾಲ್ಯಾಗದ ಒಂದು ಕಮ್ಮನೊಂದು ಶೌಚಾಲಯ ಇಲ್ಲ. ಅದ್ರ ಬಗ್ಗೆ ಭೀ ಒಮ್ಮೆ ಧ್ವನಿ ಎತ್ತಬೇಕು, ಅದ್ರ ಬಗ್ಗೆ ಭೀ ಒಂದು ವಿಡಿಯೋ ಮಾಡಿ ಹಾಕ್ತಾನು. ಯಾಕಂದ್ರೆ ಈಗ ಮತ್ತೊಬ್ಬರು ಹೇಳ್ಯಾರ ಅನ್ನಟ್ಟು ಈ ವಿಡಿಯೋ ಮಾಡಿ ಹಾಕ್ಲತ್ತನ್ಯ. ನಿಮಗೆ ತಿಳಿದಿತ್ತು ಅಥವಾ ಇಲ್ಲೋ ಅಥವಾ ಅಂದ ಯಾವ ಥರ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ. ಇದು ಏನಾದರೂ ನಾವು ವಿಡಿಯೋ ಮಾಡಿ ಸರಿ ಅನಿಸಿದ್ರೆ ಕಮೆಂಟ್ ಮುಖಾಂತರ ತಿಳಿಸ್ರಿ. ನಮಸ್ಕಾರ ರೀ.